ಅಂಬರೀಷ್ ಅವರ ಮೊದಲ ಸಿನಿಮಾ ನಾಗರಾವು ಅಲ್ಲ. 1955ರಲ್ಲಿ ಸಿನಿಮಾ ಪ್ರವೇಶ ಅಚ್ಚರಿ ಸತ್ಯ. ರೆಬಲ್ ಸ್ಟಾರ್ ಅಂಬಿ ಮೊದಲ ಸಿನಿಮಾ ಯಾವುದು? ಬಹುತೇಕರು ತಪ್ಪಾಗಿ ನಂಬಿದ ಸತ್ಯ ನಾಗರಹಾವು. ನಾಗರಹಾವಿಗೂ 17 ವರ್ಷ ಮೊದಲು ಅಂಬರೀಷ್ ಸಿನಿ ಎಂಟ್ರಿ, ಹಲವರಿಗೆ ಗೊತ್ತಿರದ ಸತ್ಯ. ಅಂಬರೀಷ್ ಅವರ ಮೊದಲ ಸಿನಿಮಾ ನಾಗರಾವ್ ಅಂತ ಇಷ್ಟು ವರ್ಷ ನಾವು ನಂಬಿದ್ದೇವೆ. ಆದ್ರೆ ನಿಜವಾದ ಸತ್ಯನೇ ಬೇರೆ. ರೆಬಲ್ ಸ್ಟಾರ್ ಅಂಬಿ ಅವರು 1972ರಲ್ಲಿ ಅಲ್ಲ, 1955ರಲ್ಲೇ ಸಿನಿಮಾ ಲೋಕಕ್ಕೆ ಕಾಲಿಟ್ಟಿದ್ರು. ಅದೇ ಸಿನಿಮಾದಲ್ಲಿ ಖ್ಯಾತ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಕೂಡ ಚೈಲ್ಡ್ ಆರ್ಟಿಸ್ಟ್ ಆಗಿದ್ರು. ಹೌದು, ಅವರ ಮೊದಲ ಸಿನಿಮಾ ಶಿವಶರಣೆ ನಂಬೆಕ್ಕ. ಈ ಸತ್ಯ ಕೇಳಿದ್ರೆ ಬಹುತೇಕ ಕನ್ನಡಿಗರು ಅಚ್ಚರಿಗೊಳ್ತಾರೆ. ನಾವು ಕನ್ನಡ ಸಿನಿರಂಗದ ದಿಗ್ಗಜ ನಟ, ಮಂಡ್ಯದ ಗಂಡು, ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅವರ ಸಿನಿಮಾ ಬದುಕಿನ ಒಂದು ಬಹಳ ಮುಖ್ಯ ಮತ್ತು ಕಡಿಮೆ ಜನರಿಗೆ ಗೊತ್ತಿರುವ ಸತ್ಯ ಇದು. ಯಾಕೆ ಬಹುತೇಕ ಜನರಿಗೆ ಅಂಬರೀಷ್ ಅವರ ಮೊದಲ ಸಿನಿಮಾ ನಾಗರಾವ್ ಅಂತ ನಂಬಿದ್ದಾರೆ ಗೊತ್ತಾ? ಯಾಕಂದ್ರೆ ಆ ಸಿನಿಮಾದಲ್ಲಿ ಅವರು ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡ್ರು. ಆದ್ರೆ ಇತಿಹಾಸ ಹೇಳೋದೇ ಬೇರೆ. ನಿಜವಾಗಿ ಅಂಬರೀಷ್ ಅವರು ಮೊದಲ ಬಾರಿಗೆ ಚಿತ್ರರಂಗಕ್ಕೆ ಬಂದಿದ್ದು 1955ರಲ್ಲಿ ಬಿಡುಗಡೆಯಾದ ಶಿವಶರಣೆ ನಂಬೆಕ್ಕ ಚಿತ್ರದ ಮೂಲಕ. ಅವರು ಅದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಅಭಿನಯಿಸಿದ್ರು. ಈ ಚಿತ್ರವನ್ನ ಖ್ಯಾತ ನಿರ್ದೇಶಕ ಪಿ ನೀಲಕಂಠನ್ ನಿರ್ದೇಶಿಸಿದ್ರು. ನಿರ್ಮಾಪಕರಾಗಿ BR ಪಂತಲು ಇದ್ರು. ಚಿತ್ರವು ಶಿವಭಕ್ತಿ ಸಂತೆ ನಂಬಿಕ ಅವರ ಜೀವನ ಕಥೆಯನ್ನ ಆಧರಿಸಿದೆ. ಆ ಕಾಲದಲ್ಲಿ ಈ ಸಿನಿಮಾ ಭಕ್ತಿಪರ ಹಾಗೂ ಪೌರಾಣಿಕ ದಾಟಿಯಲ್ಲಿದ್ದು ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ಸ್ಥಾನ ಪಡೆದಿತ್ತು. ಈ ಚಿತ್ರದಲ್ಲಿ ಮಾಸ್ಟರ್ ಅಂಬರೀಷ್ ಎಂಬ ಹೆಸರಿನಲ್ಲಿ ಅಂಬಿ ಅವರು ಕಾಣಿಸಿಕೊಂಡಿದ್ರೆ, ಇದೇ ಸಿನಿಮಾದಲ್ಲಿ ಖ್ಯಾತ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಕೂಡ ಚೈಲ್ಡ್ ಆರ್ಟಿಸ್ಟ್ ಆಗಿದ್ರು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯ ಏನಂದ್ರೆ, ಮೊದಲ ಸಿನಿಮಾ ಮತ್ತು ಮೊದಲ ಬ್ರೇಕ್ ಸಿನಿಮಾ ಎರಡು ಬೇರೆ ಬೇರೆ. ಅಂಬರೀಷ್ ಅವರ ಮೊದಲ ಸಿನಿಮಾ ಶಿವಶರಣೆ ನಂಬೆಕ್ಕ, ಮೊದಲು ದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ ನಾಗರಹಾವು. ನಾಗರಹಾವು ಮೂಲಕ ಅವರು ವಿಲನ್ ಶೇಡ್ ಪಾತ್ರದಲ್ಲಿ ಗುರುತಿಸಿಕೊಂಡ್ರು. ಆದ್ರೆ ಅಂಬಿ ಸಿನಿರಂಗ ಪ್ರವೇಶವು ಅದಕ್ಕಿಂತ 17 ವರ್ಷದ ಹಿಂದೆಯೇ ನಡೆದಿತ್ತು. ಇದರಿಂದ ಅವರ ಸಿನಿಮಾ ಬದುಕು ಎಷ್ಟು ಆಳವಾಗಿ ಬೇರೂರಿತ್ತು ಅನ್ನೋದು ಗೊತ್ತಾಗುತ್ತೆ. ಇದು ಕೇವಲ ನಟನ ಬದುಕಿನ ಆರಂಭ ಅಲ್ಲ, ಒಬ್ಬ ದಿಗ್ಗಜನ ಪಯಣದ ಮೊದಲ ಹೆಜ್ಜೆ. ಒಬ್ಬ ಚೈಲ್ಡ್ ಆರ್ಟಿಸ್ಟ್ ಆಗಿ ಆರಂಭಿಸಿ ಮುಂದೆ ಕನ್ನಡ ಸಿನಿರಂಗದ ರೆಬಲ್ ಸ್ಟಾರ್ ಆಗಿ ಬೆಳೆದ್ರು. ರಾಜಕೀಯದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದ ಅಂಬಿ ಅವರ ಪಯಣ ನಿಜಕ್ಕೂ ಪ್ರೇರಣಾದಾಯಕ. ನೀವು ಇದುವರೆಗೂ ಅವರ ಮೊದಲ ಸಿನಿಮಾ ನಾಗರಾವ್ ಅಂತಲೇ ನಂಬಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.